ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸರಿ ವ್ಲಾಗ್ ನೋಡ್ತಿರೋರು ವ್ಲಾಗ್ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಹಳೆ ವಿಡಿಯೋಸ್ ಹಾಗೆಯೇ ನನ್ನ ರೆಸಿಪೀಸ್ ಎಲ್ಲ ಇರುತ್ತೆ, ಚೆಕ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇನ್ನು ನನ್ನ ಹಳೆ ವ್ಯೂವರ್ಸ್ಗೆಲ್ಲ ಲಾಂಗ್ ವಿಡಿಯೋ ಯಾಕೆ ಒಂದು ಸ್ವಲ್ಪ ದಿನ ಬಂದಿಲ್ಲ ಅಂತ ಹೇಳಿ ಒಂದಷ್ಟು ಶಾರ್ಟ್ ವೀಡಿಯೋಸ್ ಹಾಕ್ತಾಯಿದ್ದೆ, ಬಟ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿಬಿಡ್ತೀನಿ. ಮಂಡೇ ನಾನು ವ್ಲಾಗ್ನ ತೊಗೊಂಡೆ, ಆಯಿತಾ? ಆದರೆ ಏನಾಯಿತು, ಮಂಡೇದು ಅದೇ ರೈನ್ಬೋ ಪುರಿ ಮಾಡಿದ್ದೆ. ಮಂಡೇ ಮಾರ್ನಿಂಗು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ. ಅವತ್ತು ಫುಲ್ ಡೇ ವ್ಲಾಗ್ ಮಾಡಿದೆ. ಫುಲ್ ಕಂಪ್ಲೀಟಾಗಿ ತೊಗೊಂಬಿಟ್ಟು ಅವತ್ತೇ ನೈಟ್ ಕುತ್ಕೊಂಡು ವಾಯ್ಸ್ ಓವರ್ ಎಲ್ಲ ಕೊಟ್ಟೆ. ಅವತ್ತು ಅಂದ್ಕೊಂಡು ಟ್ಯೂಸ್ಡೇ ಕುತ್ಕೊಂಡು ವಾಯ್ಸ್ ಓವರ್ ಎಲ್ಲ ಕೊಟ್ಟೆ. ಟ್ಯೂಸ್ಡೇ ಮಾರ್ನಿಂಗ್ ಕುತ್ಕೊಂಡು ಕಂಪ್ಲೀಟ್ಲಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ರೆಡಿ ಮಾಡಿ ಅಪ್ಲೋಡ್ಗೆ ಹಾಕ್ತೆ. ಯಾಕೋ ಅಪ್ಲೋಡೇ ಆಗ್ತಾಯಿಲ್ಲ, ಏನೋ ಎರರ್ ಬರ್ತಾಯಿದೆ, ಫೇಲ್ಡ್ ಅಂತ ಬರ್ತಾಯಿತ್ತು. ಸೊ ಸರಿ ಆಯಿತು ಅಂತ ಏನು ಮಾಡಿದೆ, ನಾನು ಅದರಲ್ಲಿ ಹಾಫ್ ಆಫ್ ದ ವಿಡಿಯೋ ತೆಗೆದು ರೆಸಿಪಿ ಅದರಲ್ಲೇ ಕಳೆದೋಯ್ತು. ಅವತ್ತು ಏನು ಮಾಡೋಕ್ಕಾಗಲಿಲ್ಲ ನನಗೆ. ಅವತ್ತೇನು ಅಂದ್ಕೊಂಡೆ, ನಾನು ಎಪಿಸೋಡ್ 2ನ ಲಾಂಗ್ ವಿಡಿಯೋದಲ್ಲೇ ಹಾಕ್ಬಿಡೋಣ, ಈ ಒಂದು ಬ್ರೇಕ್ಫಾಸ್ಟ್ ಸೀರೀಸ್ ಮಾಡ್ತಾ ಇದ್ನಲ್ಲ ಲಂಚ್ ಬಾಕ್ಸ್ ಅದ್ರದ್ದು ಅಂತ ಹೇಳಿ ಆ ಥರ ಅಂದ್ಕೊಂಡು ಅದನ್ನು ಮಾಡಿದೆ. ಬಟ್ ಅದು ಅಪ್ಲೋಡ್ ಆಗಲಿಲ್ಲ. ಅದು ಒಂದೊಂದು ಸರಿ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗದೆ ಒಂದು ಅಂತಾರಲ್ಲ, ಆ ಥರ ಆಯಿತು. ಸೊ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಅಷ್ಟು ಪಾರ್ಟ್ನ ಒಂದು 5-6 ಮಿನಿಟ್ಸ್ ಪಾರ್ಟ್ ಏನಿತ್ತು ನೋಡೋಣ ಅಷ್ಟಾದರೂ ಅಪ್ಲೋಡ್ ಆಗುತ್ತಾ ರೆಸಿಪಿ ಮಾತ್ರ ಅಂತೇಳಿ ಟ್ರೈ ಮಾಡಿದೆ. ಅಪ್ಲೋಡ್ ಆಯಿತು. ನಿಮಗೆಲ್ಲ ಆ ವಿಡಿಯೋ ಸ್ವಲ್ಪ ಲೇಟಾಗಿ ಸಿಕ್ತು. ಇಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಆ ವಿಡಿಯೋನ ಹಾಕಿದೆ. ಅದಾದಮೇಲೆ ಈ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡೋಕ್ಕೆ ಬೇಡ, ಹಂಗೆ ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಫುಲ್ ಡೇ ಕಷ್ಟ ಬಿದ್ದು ವ್ಲಾಗ್ನ ಮಾಡಿದ್ನಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋಣ ಅಂಥೇಳಿ ಪ್ರತಿದಿನ ಟ್ರೈ ಮಾಡಿದೆ. ವೆಡ್ನೆಸ್ಡೇ ಕೂಡ ಟ್ರೈ ಮಾಡಿದೆ, ಆಗಲಿಲ್ಲ. ಇವತ್ತು ನೋಡೋಣ, ಟ್ರೈ ಮಾಡ್ತೀನಿ. ಇವತ್ತೇನಾದ್ರು ಅಪ್ಲೋಡ್ ಏನಾರು ಆಯಿತು ಅಂತ ಅಂದರೆ ನಾಳೆ ವ್ಲಾಗ್ ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ನೋಡಿ. ರೆಸಿಪಿ ಕೂಡ ಇದೆ, ಸಖತ್ತಾಗಿರುವಂಥ ಹೆಲ್ದಿ ರೆಸಿಪಿ ಕೂಡ ಮಾಡಿ ತೋರಿಸಿದ್ದೀನಿ. ಇನ್ನು ಅದು ಬಿಟ್ಟರೆ ಒಂದಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ, ಕಮೆಂಟ್ ಅಂತ ಅಂದರೆ ಮೆಸೇಜಸ್ ಕಳಿಸಿದ್ರಿ. ಹುಷಾರಿಲ್ವಾ, ಯಾಕೆ ಒಂದು 3-4 ಡೇಸಿಂದ ವ್ಲಾಗ್ ಮಾಡಿಲ್ಲ ಅಂತ. ಇಲ್ಲ, ಆರಾಮಾಗಿದ್ದೀನಿ. ನಿಜವಾಗ್ಲೂ ಹುಷಾರು ತಪ್ಪೋದೆಲ್ಲ ಏನೂ ಆಗಿಲ್ಲ ಸದ್ಯಕ್ಕೆ. ಕೆಲವರು ಸ್ವಲ್ಪ ಅಂದ್ಕೊಳ್ತೀರ, ಯಾಕಂದರೆ ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತಲ್ಲ, ಹಾಗಾಗಿ ಆ ಮನೆಯಲ್ಲಿ ಇನ್ನೇನು ಈ ಮನೆಗೆ ಬಂದ್ವಿಲ್ಲ ಸ್ಟಾರ್ಟಿಂಗಲ್ಲಿ, ಅವಾಗ ಸ್ವಲ್ಪ ಹುಷಾರಿಲ್ಲದೆ ಆಯಿತು. ಅಂದರೆ ಅದು ಆ ಮನೇಲಿ ಇದ್ದಾಗಲೇ ಸ್ವಲ್ಪ ನನಗದೊಂದು ವೈಬ್ ಇತ್ತು ಒಂದು, ಅಂದರೆ ಸ್ವಲ್ಪ ಹುಷಾರಿಲ್ಲದೆ ಆಗ್ತಿದ್ದಿದ್ದು. ಅದು ಅಲ್ಲದೆ ನನ್ನ ಮಗಳನ್ನ ಬೇರೆ ಸ್ವಲ್ಪ ಹಾಸ್ಟೆಲ್ಗೆಲ್ಲ ಹಾಕಿದ್ದು, ಆ ಒಂದು ಮೆಂಟಲ್ ಸ್ಟ್ರೆಸ್ಸು ಏನೇನೋ ಇತ್ತಲ್ಲ, ಹಾಗಾಗಿ ಈ ಮನೆಗೆ ಫಸ್ಟಿಗೆ ಬಂದಾಗ ಹುಷಾರಿಲ್ಲದೆ ಆಯಿತು. ಆಮೇಲೆ ಇಲ್ಲ, ಈ ಮನೆಗೆ ಬಂದಮೇಲೆ ಹೇಳ್ಬೇಕಂದ್ರೆ ಸ್ವಲ್ಪ ಆರಾಮಾಗಿ ಇದ್ದೀನಿ ಅಂತ ಹೇಳ್ಬೋದು. ಹೆಲ್ತಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಟಚ್ ವುಡ್ ಹಿಂಗೆ ಇರಲಿ ಅಂತ ಅಂದ್ಕೊಳ್ತೀನಿ. ಇನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಒಂದಷ್ಟು ಜನ ಮೆಸೇಜಸ್ ಬರ್ತಾಯಿದೆ ಅಂತ. ಆದರೆ ನೀವು ಏನು ಯೂಟ್ಯೂಬಲ್ಲಿ ರೆಸಿಪೀಸ್ ಏನು ಶೇರ್ ಮಾಡ್ತಾ ಇದ್ದೀರಾ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಬೋದಲ್ಲ, ಸೊ ದಟ್ ನಿಮಗೆ ಎರಡೂ ಕಡೆನೂ ಇದಾಗತ್ತೆ ಅಂತ ಹೇಳಿ. ಹೌದು, ನನಗೂ ಅನಿಸುತ್ತೆ, ಬಟ್ ಮರ್ತೋಗ್ಬಿಡ್ತೀನಿ. ನಾನು ಇನ್ಸ್ಟಾಗ್ರಾಮ್ ಇದೆ ಅನ್ನೋದೇ ಮರ್ತೋಗ್ಬಿಡ್ತೀನಿ. ನಾನು ಇನ್ಸ್ಟಾಗ್ರಾಮ್ ಅಷ್ಟು ನೋಡೋದಿಲ್ಲ ಜಾಸ್ತಿ, ಹಾಗಾಗಿ ಮರ್ತೋಗ್ತೀನಿ. ಒಂದೊಂದು ಸರಿ ನೆನ್ಪು ಮಾಡ್ಕೊಂಡಾಗ ಯಾವಾಗಾದರೂ, ಈಗ ಇತ್ತೀಚೆಗಂತೂ ಹಾಕೇ ಇಲ್ಲ. ರೆಗ್ಯುಲರಾಗಿ ಹಾಕೋಣ ಅಂತ ಹೇಳಿ ಅಂದ್ಕೊಳ್ತೀನಿ. ಬಟ್ ಯೂಟ್ಯೂಬ್ ನನಗೆ ಅವಾಗಿಂದ ಒಂದು ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಭ್ಯಾಸ ಆಗಿರೋದ್ರಿಂದ ಅದಕ್ಕೋಸ್ಕರನೇ ಒಂದು ವಿಡಿಯೋನ ಮಾಡಿಬಿಡ್ತೀನಿ, ಯಾವಾಗಲೂ ಯೂಟ್ಯೂಬ್ಗೋಸ್ಕರನೇ ಅಂತ ಹೇಳಿ. ಅದನ್ನೇ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ಬೋದು, ನೋಡೋಣ. ಆದರೆ ಅದನ್ನು ಕೂಡ ಮಾಡ್ತೀನಿ. ನಿಮಗೆ ನೀವೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎರಡರಲ್ಲೂ ಟ್ರೈ ಮಾಡ್ತೀನಿ. ಹಾಗೆ ರೆಸಿಪಿ ಚಾನಲ್ ಕೂಡ ನೋಡೋಣ. ಆದಷ್ಟು ಈ ವರ್ಷ ಆಗಲಿಲ್ಲ, ಇನ್ನೇನು ಮುಗಿತಾ ಬಂತು ಈ ವರ್ಷ, ನೋಡೋಣ. ಖಂಡಿತ ಪ್ರಯತ್ನ ಮಾಡ್ತೀನಿ. 2 ಚಾನಲ್ ಮೇಂಟೈನ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಅದೊಂದು ಇದೆ. ಹಂಗಾಗಿ ನಾನು ಮಾಡ್ತಾಯಿಲ್ಲ, ಯಾಕೆಂದರೆ ಇದರಲ್ಲೇ ನಾನು ರೆಗ್ಯುಲರಾಗಿ ಬ್ಲಾಗ್ ಹಾಕೋದು, ಅಷ್ಟರಲ್ಲೇ ನೀವೇ ಹೇಳ್ತಿರ್ತೀರ ನೀವು ರೆಗ್ಯುಲರಾಗಿ ಹಾಕೋದೇ ಇಲ್ಲ ಅಂತ ಹೇಳಿ. ಹಂಗಾಗಿ ಮತ್ತು ಅದನ್ನು ಮಾಡಿಕೊಂಡು ಎರಡನ್ನೂ ಹೆಂಗೆ ಮ್ಯಾನೇಜ್ ಮಾಡೋದು ಹೇಳಿ, ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ. ಓಕೆ, ಇಷ್ಟು ಆಗಿತ್ತು. ಹಾಗೆ ಇನ್ನೂ ಒಂದು ಕ್ವೆಶ್ಚನಿಗೆ ನಾನು ಆನ್ಸರೇ ಮಾಡಿರಲಿಲ್ಲ. ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕೇಳಿದರು, ಅದೇ ನಮ್ಮ ಮಂತ್ರಾಲಯದ ಬ್ಲಾಗಲ್ಲಿ, ಅಲ್ಲಿ ಮುಡಿ ಕೊಡೋದು ಎಲ್ಲಿ ಅಂತ ಹೇಳಿ. ಅದು ಆ್ಯಕ್ಚುಲಿ ನದಿ ಹತ್ತಿರ ಬರುತ್ತೆ ಮುಡಿ ಕೊಡೋ ಅಂಥದ್ದು. ದೇವಸ್ಥಾನದ ಆ ಕಡೆಯಿಂದ ಅಂದರೆ ಲೆಫ್ಟ್ ಸೈಡು, ನಾವು ಈ ಕಡೆಯಿಂದ ಎಂಟ್ರೆನ್ಸ್ ಕಡೆಯಿಂದ ಏನು ಹೋಗ್ತೀವಿ ರೈಟ್ ಸೈಡ್ ಬರುತ್ತೆ. ತುಂಬ ಗಲೀಜಿದೆ ನದಿ ಹತ್ತಿರ ಮಾತ್ರ. ಅದು ಏನಕ್ಕೆ ಜನ ಎಷ್ಟು ಗಲೀಜು ಮಾಡ್ತೀರಾ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಬಟ್ಟೆ ಎಲ್ಲ ಅಲ್ಲಿ ಬಿಸಾಕಿ ಬರೋವಂಥ ಅವಶ್ಯಕತೆ ಏನಿದೆ, ಅಷ್ಟು ಗಲೀಜು ಮಾಡೋವಂಥ ಅವಶ್ಯಕತೆ ಏನಿದೆ ಅಂತ ಅನಿಸುತ್ತೆ ನನಗಂತೂ. ನಿಜವಾಗ್ಲೂ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತೇಳಿ. ಅಷ್ಟು ಬಟ್ಟೆಗಳು, ಅಷ್ಟು ಗಲೀಜು, ಯಪ್ಪ ಅಷ್ಟು ಗಲೀಜಿದೆ ಅಲ್ಲಿ. ನಿಜವಾಗ್ಲೂ ನನಗಂತೂ ಸಖತ್ ಬೇಜಾರಾಯಿತು ನೋಡ್ಬಿಟ್ಟು. ಹೋಗಬೇಕು ನದಿನಲ್ಲಿ, ನೀವು ಸ್ನಾನ ಮಾಡ್ತೀರಾ, ಮಾಡ್ಕೋಬೇಕು, ಬರಬೇಕು, ನಿಮ್ಮ ಬಟ್ಟೆ ಎಲ್ಲ ಅಲ್ಲೇ ಬಿಸಾಕಿ ಬಂದುಬಿಟ್ರೆ ಹೆಂಗೆ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಪ್ಲಾಸ್ಟಿಕ್ ಪೇಪರು, ಶಾಂಪೂ, ಅದಂತೆ ಶಾಂಪೂ ಪ್ಯಾಕೆಟ್ ಅಂತೆ, ಸೋಪ್ ಪ್ಯಾಕೆಟ್ ಅಂತೆ, ಸೋಪ್ಗಳು ಕೆಲವರು ಸೋಪ್ಗಳೆಲ್ಲ ಅರ್ಧ ಯೂಸ್ ಮಾಡಿ ಬಿಸಾಕಿರೋದು,
ಇನ್ನರ್ ವೇರ್ಸು, ಸೀರೆ ಎಲ್ಲ ಅಲ್ಲಲ್ಲೇ ಎಲ್ಲ ಅಂದರೆ ಅಲ್ಲಿ ಬಿಸಾಕಿದಾರಪ್ಪ. ಏನಕ್ಕೆ ಅಷ್ಟು ಗಲೀಜು ಮಾಡ್ತಾರೆ? ದೇವಸ್ಥಾನ, ದೇವರು ನಂಬಿಕೆಯಿಂದ ಹೋಗ್ತೀರಾ, ಕ್ಲೀನಾಗಿರಬೇಕು. ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಹೋಗೋದೇ ವೇಸ್ಟು. ನೀವು ಆ ಥರ ಎಲ್ಲ ಗಲೀಜು ಮಾಡಿಬಿಡ್ತೀರಾ ಅಂತ ಅಂದರೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದು ಏನೂ ಪ್ರಯೋಜನ ಇಲ್ಲ. ನಿಮ್ಮ ಮನೇಲೇ ನೀವಿದ್ದರೆ ನಿಮ್ಗೆ ಆ ಪುಣ್ಯನೇ ಸಿಗುತ್ತಾ? ಪಾಪ ಸುತ್ಕೊಳ್ಳೋದಕ್ಕಿಂತ ಆ ಥರ ಹೋಗಿ ಗಲೀಜು ಮಾಡಿ ಪಾಪ ಸುತ್ಕೊಳ್ಳೋದಕ್ಕಿಂತ ನೀವು ಮನೇಲಿದ್ದರೆ ಬೆಟ್ರ್ ಅಂತ ಅನ್ಸುತ್ತೆ, ಆ ಥರ ಗಲೀಜು ಮಾಡೋದಕ್ಕಿಂತನೂ. ನನಗೆ ಹಂಗೆ ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತು ವಿಷಯ. ನದಿ ಹತ್ರ ಅದು ಮುಡಿಕೊಡ ಅಂತ ಜಾಗ ಇದೆ. ಅದೇನು ಅಂಥ ಪಾಪ್ಯುಲರ್ ಏನು ಜಾಗ ಆಗಿಲ್ಲ. ಅದು ತುಂಬ ಜನ ಏನಿರೋದಿಲ್ಲ, ತುಂಬ ಕಡಿಮೆ ಜನ ಇರ್ತಾರೆ. ಒಂದು ಬ್ಲೂ ಕಲರ್ ಬಿಲ್ಡಿಂಗ್ ಇದೆ ಅಲ್ಲಿನೇ ಮುಡಿಕೊಡ ಅಂಥದ್ದು. ಅಲ್ಲಿ ಹೋಗಿ ನೀವು ನದಿ ಹತ್ರ ಯಾರು ಕೇಳಿದ್ರೆ ಹೇಳ್ತಾರೆ. ಅದ್ರ ಪಕ್ಕದಲ್ಲೇ ಇದೆ. ನದಿಗೆ ಎಂಟ್ರಿ ಆಗ್ತೀವಲ್ಲ ನಾವಲ್ಲಿ, ತುಂಗಭದ್ರಾ ನದಿಗೆ ಎಂಟ್ರಿ ಆಗೋ ಜಾಗದ ಪಕ್ಕದಲ್ಲೇ ಇದೆ. ಹೋಗಿ ನೀವು ಮುಡಿ ಕೊಡಬೇಕು ಅಂತ ಏನಾದರೂ ನಿಮ್ಮ ಹರಕೆ ಇದ್ದರೆ ಕೊಟ್ಬಿಟ್ಟು ಬರ್ಬೋದು. ಓಕೆ, ಇದು ಒಂದು ಕ್ವೆಶನ್ ಪೆಂಡಿಂಗ್ ಇತ್ತು. ನಾನು ಅವತ್ತು ಮರ್ತೋಗ್ಬಿಡ್ತು ನನಗೆ ಆನ್ಸರ್ ಮಾಡಲಿಕ್ಕೆ. ಇವತ್ತು ಆನ್ಸರ್ ಮಾಡಿದ್ದೀನಿ. ಓಕೆ, ವ್ಲಾಗ್ನ ನೋಡಿ ಇವತ್ತಿಂದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್. ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆಯಿಂದ ಎಲ್ಲರನ್ನೂ ಕಳಿಸಿದ ಮೇಲೆ ನಮ್ಮದು ಒಂದಷ್ಟು ಕಿಚನ್ ಕ್ಲೀನಿಂಗ್ ಎಲ್ಲ ಕೆಲಸ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಒಂದು 2-3 ದಿನದಿಂದ ನಾನು ಈ ಒಂದು ದೇವ್ರಿಗೆ ಧೂಪ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಮಾಡೋಕ್ಕೆ ಆಗಿರಲಿಲ್ಲ. ಮಿಕ್ಸಿ ಜಾರು ಕೂಡ ಹೂವು ಎಲ್ಲ ಒಣಗಿಸಿ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಟಿದ್ದೆ. ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಒಣಗಿಸಿರೋ ಅಂಥ ಹೂವು, ದೇವ್ರಿಗೆ ಇಟ್ಟಿರೋ ಹೂವನ್ನೇ ಒಣಗಿಸ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕರ್ಪೂರ, ಪಲಾವ್ ಎಲೆ, ಲವಂಗ, ಈ ಥರ ಒಂದಷ್ಟು ಐಟಮ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಶೇಪ್ ಮಾಡಬೇಕು ಅಂತಂದರೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಅದನ್ನು ಶೇಪ್ ಮಾಡಿಕೊಂಡ್ರೆ, ಧೂಪದ ಶೇಪ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿದ್ರೆ ಮನೆಯಲ್ಲೇ ಧೂಪ ರೆಡಿ ಆಗುತ್ತೆ. ನಾನು ಕೂಡ ಸಿಂಪಲಾಗಿ ಮಾಡಿಕೊಂಡೆ, ಚೆನ್ನಾಗಿ ಕೂಡ ಬಂದಿದೆ. ಇನ್ನು ಇವತ್ತು ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ, ದೇವಸ್ಥಾನಕ್ಕೆ ಕೂಡ ಒಂದು ರೌಂಡು ಹೋಗ್ಬಿಟ್ಟು ಬಂದು ಅದಾದಮೇಲೆ ನಾನು ಮನೆಯಲ್ಲಿ ಇದನ್ನು ಮುಗಿಸ್ಬಿಡೋಣ ಅಂಥೇಳಿ ಅವತ್ತಿಂದ ಇದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೆ ಕೆಲಸ. ಹಾಗಾಗಿ ಮುಗಿಸ್ಬಿಡೋಣ ಇವತ್ತು, ಹಿಂಗಿದ್ರು ಎಲ್ಲ ಕೆಲಸ ಮುಗ್ದಿದೆಯಲ್ಲ ಅಂತ ಹೇಳಿ ಮಾಡ್ತಾಯಿದ್ದೆ. ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ಅಂದ್ಕೊಂಡೆ, ಆದರೆ ಇವತ್ತು ಸ್ವಲ್ಪನೂ ರೆಸ್ಟ್ ತೊಗೊಳೋಕ್ಕೆ ಆಗಿಲ್ಲ. ಒಂದೊಂದು ದಿನ ಹಿಂಗೆ ಆಗಿಬಿಡುತ್ತೆ, ಫುಲ್ ಡೇ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಒಂದೊಂದು ದಿನ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಕೂತ್ಕೊಳ್ತೀವಿ, ಕೆಲಸ ಬಿಟ್ಟುಬಿಟ್ಟೆ ಕೂತ್ಕೊಂಡ್ಬಿಡ್ತೀವಿ. ಒಂದೊಂದು ಸರಿ ಕೆಲಸ ಇದ್ರೂ ಕೂಡ ರೆಸ್ಟ್ ತೊಗೋಬೇಕು ಅಂತ ಅನಿಸುತ್ತೆ. ಆದರೆ ಈ ಥರ ಫುಲ್ಲು ಕೆಲಸ ಕಂಪ್ಲೀಟ್ ಮುಗ್ದಿದ್ದಾಗೂ ಕೂಡ ನಾವು ಒಂದೊಂದು ಸರಿ ರೆಸ್ಟ್ ತೊಗೊಳ್ಳೋದಿಲ್ಲ. ನಿಮಗೂ ಈ ಥರ ಎಲ್ಲ ಆಗುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಮನೆಯಲ್ಲೇ ಮಾಡಿರೋ ಧೂಪ ರೆಡಿಯಾಗಿದೆ. ಈಗ ಸ್ವಲ್ಪ ಬಿಸಿಲಿಗಿಡೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಪೂಜೆಗೆ ರಂಗೋಲಿ ಈ ಥರ ಹಾಕಿದೆ ಸಿಂಪಲಾಗಿ. ಇದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಬರೋಣ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೆ ಸಾಯಂಕಾಲ ಹಚ್ಬೋದು. ಇನ್ನು ಇಲ್ಲಿ ನನಗೆ ಈ ಥರ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಈಸಿ ಆಗಿದೆ ಅಂತಲೇ ಹೇಳ್ಬೋದು. ಟೆರಸ್ ಎಲ್ಲ ಇರೋದ್ರಿಂದ ಏನೇ ಒಂದು ಕಾಳು, ಬೇಳೆ, ರಾಗಿ, ಅಕ್ಕಿ ಎಲ್ಲ ಒಣಗಿಸ್ಕೊಳ್ಳೋದಾಗಿರ್ಬೋದು, ಬಟ್ಟೆ, ಬೆಡ್ಶೀಟು ಎಲ್ಲ ಬೇಗ ಒಣಗುತ್ತೆ. ಆ ಮನೇಲಿದ್ದಾಗ ಈ ಬಟ್ಟೆಗಳು ಒಣಗದೆ ನಂಗೊಂದು ದೊಡ್ಡ ಕೆಲಸ ಆಗಿರ್ತಾಯಿತ್ತು. ಇನ್ನು ಈ ಮಧ್ಯದಲ್ಲಿ ಟೈಮ್ ಆಗೇ ಹೋಯಿತು. ನಮ್ಮ ಕೃಷ್ಣನ್ ಕೂಡ ಕರ್ಕೊಂಡು ಬಂದೆ. ಅವನು ಮತ್ತೆ ಏನಾದರೂ ಮಾಡಿಕೊಡುವ ಅಶ್ವಾಗ್ತಾ ಇದೆ ಅಂತ ಇದ್ದ. ಸೊ ಹಾಗಾಗಿ ಆ್ಯಪಲ್ ಇತ್ತು, ಒಂದು ಫ್ರೂಟ್ಸ್ ಕೂಡ ಇನ್ನೇನು ಮುಗಿತಾ ಬಂದಿತ್ತು, ಒಂದೇ ಒಂದು ಆ್ಯಪಲ್ ಇತ್ತು. ಅದನ್ನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಡ್ತಾ ಇದ್ದೀನಿ. ಅದನ್ನೇ ಚಾಕ್ಲೇಟ್ ಮಿಲ್ಕ್ ಶೇಕ್ ಥರ, ಹಾಲು ಇಲ್ಲದೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಹಾಲೇನು ಯೂಸ್ ಮಾಡಲ್ಲ ನಾನು ಫ್ರೂಟ್ಸ್ ಜೊತೆಗೆ. ಯೂಶ್ವಲಿ ಹಾಲು ಮತ್ತು ಫ್ರೂಟ್ಸ್ನ ಮಿಕ್ಸ್ ಮಾಡಿ ಕೊಡೋದಿಲ್ಲ ಯಾವಾಗೂ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕೋಕೋವಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂಚೂರು ವೆನಿಲಾ ಎಸೆನ್ಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಜ್ಯೂಸು ರೆಡಿ ಆಯಿತು. ನಮ್ಮ ಕೃಷ್ಣಂಗೆ ತುಂಬಾ ಇಷ್ಟ ಈ ಥರ ಎಲ್ಲ ಜ್ಯೂಸ್ಗಳು, ಆಮೇಲೆ ಮಿಲ್ಕ್ ಶೇಕ್ಸು ಅದೆಲ್ಲ ಇಷ್ಟ ಆಗುತ್ತೆ. ನನಗೆ ಮಿಲ್ಕ್ ಶೇಕ್ ಎಲ್ಲ ಏನು ಅಷ್ಟು ಇಷ್ಟ ಆಗೋದಿಲ್ಲ. ಆದರೆ ಜ್ಯೂಸ್ ಓಕೆ ಕುಡಿತೀನಿ, ಬಟ್ ನನಗೆ ಫ್ರೆಶ್ ಫ್ರೂಟ್ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಜ್ಯೂಸ್ ಎಲ್ಲ ಮಾಡೋದಕ್ಕಿಂತ. ನಮ್ಮ ಕೃಷ್ಣಂಗೆ ಈ ಥರ ಜ್ಯೂಸ್ ಎಲ್ಲ ಇಷ್ಟ ಆಗುತ್ತೆ. ಹಾಗೆ ರಾಗಿ ಬಿಸ್ಕೆಟ್ ಮಾಡು ಅಂತ ತುಂಬ ಇದು ಮಾಡ್ತಾ ಇದ್ದಾನೆ. ನನಗೆ ಈ ಓಡಾಟದ ಮಧ್ಯದಲ್ಲಿ ಲಂಚ್ ಬಾಕ್ಸು, ಊಟ, ತಿಂಡಿ ಇದರಲ್ಲೇ ಟೈಮ್ ಆಗೋಗ್ತಾ ಇದೆ. ಬೇರೆ ಏನೂ ಅಡಿಷನ್ ಆಗಿ ಎಕ್ಸ್ಟ್ರಾ ಒಂದಷ್ಟು ಸ್ನ್ಯಾಕ್ಸು ಇದೆಲ್ಲ ಏನೂ ಮಾಡಿಡೋಕ್ಕಾಗ್ತಾ ಇಲ್ಲ. ನೋಡೋಣ, ಈ ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ಬಿಸ್ಕೆಟು, ಒಂದು ಸ್ವಲ್ಪ ಕುಕ್ಕೀಸ್ ಎಲ್ಲ ಮಾಡಿಡೋಣ ಅಂಥೇಳಿ. ಇಲ್ಲಿಂದ ಹಾಕ್ಲಾ ಪೂರ್ತಿ ಇಲ್ಲಿಂದನೇ ಹಾಕ್ಬಿಡ? ಇಲ್ಲಿಂದ ಇಲ್ಲಿಂದ ನಿಧಾನಕ್ಕೆ ಹಾಕೋ, ಚಂದ ಹೇಳ್ತಾರೆ.
ಇನ್ನೂ ಒಳಗಡೆ ಇದೆ. ಇಷ್ಟೇ ಆಗಿದೆ. ಈಗ ಅದು ಒಳಗಡೆ ಇದೆಲ್ಲ ಹಾಕು. ಹ್ಞೂ ಒಳಗಡೆದು ಹಾಕ್ಬೇಕಾ? ಹೆಂಗಿರುತ್ತದು? ನೀನು ಫಸ್ಟ್ ಇದು ಕುಡಿದು ನೋಡು ಗೊತ್ತಾಗ. ಸರಿ, ಆಫ್ ಮಾಡಲಾ? ಆಪಲ್ ಚಾಕೋ ಮಿಲ್ಕ್ ಶೇಕ್ ಹೆಂಗಿದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಹೇಳಿ, ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ. ಇದು ಒಳಗಡೆ ಹಾಕು. ಚೆನ್ನಾಗಿದೆ. ಹಾಕ್ತೀನಿ ಅದು ತೆಗ್ದುಬಿಡೋಣ, ಮೇಲ್ಗಡೆದು ತೆಗ್ದ್ಬಿಟ್ಟು ಹಾಕೋಣ. ಇಲ್ಲ ಹಂಗೆ ಹಿಂಗೆ ಹೆಂಗಿದೆ? ಚೆನ್ನಾಗಿದೆ. ಬಿಡು ಸಾಕು, ಬಿಡಿಸ್ಕೊಂಬಿಟ್ಟು ಆಮೇಲೆ ಬಿಡು ಸಾಕು. ಅಂತೆ ಕಕ್ಕಶಿ ಕಕ್ಕಶಿ ಖುಷಿನ ಕಕ್ಕಶಿ. ಮ್ಯೂಟ್ ಮಾಡು, ಒಂದು ನಿಮಿಷ, ಒಂದು ಸೆಕೆಂಡ್ ಮ್ಯೂಟ್ ಮಾಡು. ಅಲ್ಲ, ಆಫ್ ಮಾಡಲ್ಲ, ಹೋಗ್ಲಿ. ಸೆಟಪ್ ಬಾಕ್ಸ್ ಆಫ್ ಮಾಡು, ಒಂದು ನಿಮಿಷ ಆಫ್ ಮಾಡು. ಇವತ್ತು ಬೆಳಗ್ಗೆ ನಮ್ಮ ಕೃಷ್ಣಂಗೆ ಫೇವ್ರೆಟು ಏನು ರೈನ್ಬೋ ಪುರಿ ಮಾಡಿಕೊಟ್ಟಿದ್ದೆ ಆಯಿತಾ. ಇವಾಗ ಆ್ಯಪಲ್ ಜ್ಯೂಸ್ ಬೇಕು ಅಂತ, ಅದಕ್ಕೆ ಆ್ಯಪಲ್ ಚಾಕೋ ಮಿಲ್ಕ್ ಶೇಕ್ ಥರ ಮಾಡಿಕೊಟ್ಟಿದ್ದೀನಿ. ಸಖತ್ತಾಗಿದೆ. ಹಿಂಗಿದ್ಬಿಟ್ರೆ ಆಹಾ ಅಂತ ಖುಷಿಯಾಗಿರ್ತಾನೆ, ಇಲ್ಲಾಂದರೆ ಗೊಳ್ಳೋ ಅಂತಿರ್ತಾನೆ ಅಲ್ವೇನೋ ಶುಭಮ್ಮ ಬೋಟ್ ಶುಭು ಇದು ಬೋಟ್ ಶುಭು. ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬೇಕಾ? ಇನ್ನು ಸಾಕು, ಗಟ್ಟಿಯಾಗೆ ಕುಡಿ, ಚೆನ್ನಾಗಿರುತ್ತೆ ಹಂಗೆ. ನಮ್ಮ ಕೃಷ್ಣನ ಒಂಚೂರು ಸಮಾಧಾನ ಮಾಡಿಬಿಟ್ಟು ಈ ಕಡೆ ನಾನು ಸ್ವಲ್ಪ ರಾಗಿ ಮತ್ತು ಗೋಧಿ ಎಲ್ಲ ಬೀಸ್ಕೊಂಡು ಬಂದಿದ್ವಿ, ಮಿಲ್ ಮಾಡಿಸ್ಕೊಂಡು ಅದನ್ನೆಲ್ಲ ಸ್ವಲ್ಪ ಜರ್ಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸರಿಯಾಗತ್ತೆ. ಇಲ್ಲಾಂದರೆ ಹಾಗೆ ಚೀಲದಲ್ಲಿದ್ದರೆ ಅದು ಒಂಥರ ನನಗೆ ಒಂದು ಬೇರೆಯೇ ಫೀಲ್ ಕೊಡ್ತಾ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಜರ್ಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಒಂದು ಕೆಲಸ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ನನಗೆ ಇದನ್ನು ಮಾಡಿದ್ರೆ ಕೈ ನೋವು ಬರುತ್ತೆ, ಹಾಗೆಯೇ ಈ ಧೂಳಿಗೆ ನನಗೆ ಶೀತ ಆಗಿಬಿಡುತ್ತೆ. ಬಟ್ ಈ ಸರಿ ಏನೂ ಆಗಲಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಈ ಮನೆಗೆ ಬಂದಾಗಿಂದ ನನಗೆ ಕೋಲ್ಡ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆ ಮನೇಲಿದ್ದಾಗ ನಂಗೆ ಜಾಸ್ತಿ ಕೋಲ್ಡ್ ಆಗ್ತಾಯಿತ್ತು, ಎವ್ರಿಡೇ ಕೋಲ್ಡ್ ಆಗ್ತಾಯಿತ್ತು ಅಂತ ಹೇಳ್ಬೋದು, ಒಂಥರ ಮಾರ್ನಿಂಗ್ ಕೋಲ್ಡ್ ಥರ. ಬಟ್ ಇಲ್ಲಿಗೆ ಬಂದಮೇಲೆ ನಂಗೆ ಅದು ಎಷ್ಟೋ ಕಮ್ಮಿ ಆಗಿದೆ. ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ, ಬಿಸಿಲಿಗೆ ಜಾಸ್ತಿ ಇರ್ತೀನಿ ನಾನು, ಹೊರಗಡೆ ಹೋಗ್ತೀನಿ, ತಲೆ ಎಲ್ಲ ಡ್ರೈ ಮಾಡ್ಕೊಳ್ತೀನಿ. ಆ ಕಾರಣದಿಂದ ಇರ್ಬೋದು ಅಥವಾ ಬೇರೆ ಏನು ಕಾರಣನೋ ಗೊತ್ತಿಲ್ಲ. ಈ ಮನೆಗೆ ಬಂದಮೇಲೆ ನನಗೆ ಮಾರ್ನಿಂಗ್ ಕೋಲ್ಡ್ ನಿಜವಾಗ್ಲೂ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಈ ಮನೆಗೆ ಬಂದಮೇಲೆ ನಂಗೆ ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಿದೆ. ಸ್ವಲ್ಪ ಹೊರಗಡೆ ಎಲ್ಲ ಜಾಸ್ತಿ ಓಡಾಡಿದ್ರೂ ಕೂಡ, ಹೊರಗಡೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡಿಕೊಂಡ್ರೂ ಕೂಡ ನಂಗೆ ಅಷ್ಟು ಟಯರ್ಡ್ ಅಂತ ಅನ್ನಿಸ್ತಾ ಇಲ್ಲ. ಜಾಸ್ತಿ ಆರಾಮಾಗಿದ್ದೀನಿ, ಎಲ್ಲ ಕೆಲಸನೂ ತುಂಬ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನೋ ಗೊತ್ತಿಲ್ಲ, ಹೀಗೆ ಇರಲಿ ಅಪ್ಪ, ಟಚ್ವುಡ್ ಚೆನ್ನಾಗಿರಲಿ ಅಂತ ಅನಿಸುತ್ತೆ. ಆರಾಮಾಗಿ ಚೆನ್ನಾಗಿದ್ರೆ ಸಾಕು. ಆರೋಗ್ಯದಲ್ಲೂ ಅಷ್ಟೇ, ಎಲ್ಲದರಲ್ಲೂ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಇನ್ನು ಬಟ್ಟೆಗಳು ಅವತ್ತಿಂದ ಅವತ್ತೇ ಮಡಚಿ ಎಲ್ಲ ಐರನ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ನಾನು ಅನಿಲ್ದು ಕೂಡ ಒಂದು ಶರ್ಟ್ ಐರನ್ ಮಾಡೋದಿತ್ತು. ವೀಕೆಂಡ್ ಮನೇಲಿ ಇರಲಿಲ್ಲ ಅಲ್ವಾ, ಹಾಗಾಗಿ ಅವರು ಬಟ್ಟೆ ಐರನ್ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಅವ್ರದ್ದು ಕೂಡ ಒಂದು ಶರ್ಟ್ ಐರನ್ ಮಾಡಿ ಇಟ್ಬಿಡೋಣ, ಮತ್ತು ನಾಳೆ ಬೆಳಗ್ಗೆ ಅವ್ರಿಗೆ ಕಷ್ಟ ಆಗುತ್ತೆ, ಆಫೀಸಿಂದ ಬರೋದೇ ಲೇಟು. ಸೊ ಹೆಂಗಿದ್ರು ಒಂಚೂರು ಟೈಮ್ ಇತ್ತು ನನಗೆ, ಬಟ್ಟೆ ಎಲ್ಲ ಮಡಚಿಟ್ಟು ಅವ್ರ ಶರ್ಟ್ನ ಕೂಡ ಐರನ್ ಮಾಡಿ ಇಟ್ಬಿಟ್ಟೆ. ಇನ್ನು ಒಂದಿದ್ರೆ ಇನ್ನೊಂದು ಇರಲ್ಲ ಅಂತ ಹೇಳ್ತಾರೆ. ಈ ಮನೇಲಿ ನನಗೆ ಕಬೋರ್ಡು ತುಂಬ ಕಮ್ಮಿ ಇದೆ ಅಂತ ಹೇಳ್ಬೋದು. ಬಟ್ಟೆ ಇಟ್ಕೊಳೋಕ್ಕೆಲ್ಲ ಸ್ಪೇಸೇ ಇಲ್ಲ. 2 ಕಬೋರ್ಡ್ ಇರೋದು, ಇಲ್ಲಿ 2 ಸಿಂಗಲು, ಅಲ್ಲಿ 2 ಸಿಂಗಲು. ಸೊ ಬಟ್ಟೆ ಇಟ್ಕೊಳೋಕ್ಕೆ ಜಾಗ ಸಾಕಾಗ್ತಾ ಇಲ್ಲ, ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ಬೋದು. ಮೇಲ್ಗಡೆ ಕೂಡ 1-2 ಬ್ಯಾಗು, ಸೂಟ್ಕೇಸು ಎಲ್ಲ ಹಂಗೆ ಇಟ್ಟಿದ್ವಿ, ಆ ಥರ ಆಗಿದೆ. ಇನ್ನು ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಕಂಪ್ಲೀಟಾಗಿ ಮನೆಯಲ್ಲಿ ಮ್ಯಾಟು ಮತ್ತು ಹಾಸಿಗೆ ಮೇಲೆ ಹಾಸೋದು, ಬೆಡ್ಶೀಟು ಎಲ್ಲ ತೊಳೆದಾಕ್ಬಿಟ್ಟಿರ್ತೀನಿ. ಸೊ ಹೊಸದಾಗಿ ಹಾಕ್ತಾಯಿದ್ದೀನಿ. ಹೊಸದಂದರೆ ಈಗಂತೂ ಹೊಸದು ಏನೂ ಪರ್ಚೇಸ್ ಮಾಡಿಲ್ಲ ನಾನು. ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ಏನು ತೊಗೋಬಾರ್ದು ಹೊಸದು ಇವಾಗ ಅಂತ ಹೇಳಿ. ಯಾಕೆ ಅಂತ ಅಂದರೆ ಸ್ವಂತ ಮನೆಗೆ ತೊಗೋಬೇಕು, ಏನು ತೊಗೊಂಡ್ರು ಇನ್ನು ನೆಕ್ಸ್ಟು ಏನು ತೊಗೊಳೋದು ಬೇಡ ಅಂತ ಒಂದು ಡಿಸಿಷನ್ ತೊಗೊಂಡು ನಾನು ಒಂದು ಬೆಡ್ ಸ್ಪ್ರೆಡ್ ಆಗಲಿ ಅಥವಾ ಒಂದು ಬೆಡ್ಶೀಟ್ ಆಗಲಿ, ಕರ್ಟನ್ ಆಗಲಿ, ಏನೇನೋ ತೊಗೋಬೇಕಂತ ಇದೆ. ಏನೇನೋ ಮನೆಯೆಲ್ಲ ಡೆಕೋರೇಟ್ ಮಾಡಬೇಕು ಅಂತ ಆ ಥರ ಎಲ್ಲ ಇದೆ. ಬಟ್ ಏನೂ ಮಾಡಿಲ್ಲ ನಾನು. ಏನೂ ಮಾಡೋದು ಬೇಡ, ಇನ್ನು ನೆಕ್ಸ್ಟ್ ಏನಿದ್ರು ಸ್ವಂತ ಮನೆಗೆ ಮಾಡ್ಕೋಬೇಕು. ಅಲ್ಲಿವರೆಗೂ ಏನೂ ಮಾಡೋದು ಬೇಡ, ಏನಿದೆ ಅದರಲ್ಲೇ ಸಿಂಪಲ್ ಲೈಫ್ನ ಲೀಡ್ ಮಾಡೋಣ ಅಂತ ಅಂದ್ಕೊಂಡು ಅದೇ ಥರ ಹೋಗ್ತಾ ಇದೆ. ಇನ್ನು ಈ ಮನೆಗೆ ಬಂದಾಗಿಂದ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ, ಹಾಗಾಗಿನೇ ನಾನು ಏನು ಹೋಮ್ ಟೂರ್ ಮಾಡೋಕ್ಕೆ ಹೋಗಿಲ್ಲ. ಈ ಮನೇಲಿ ನಾನೇನು ಮಾಡ್ಕೊಂಡೇ ಇಲ್ಲ ಹೇಳಬೇಕು ಅಂತ ಅಂದರೆ. ಏನು ಹೆಂಗಿದೆಯೋ ಹಾಗೆ ಇದೆ, ಕಿಚನ್ ಹೆಂಗಿದೆ ಹಾಗೆ ಇದೆ. ನಾನು ಎಕ್ಸ್ಟ್ರಾ ಏನು ಅರೇಂಜ್ ಮಾಡಿಕೊಂಡು ಅಥವಾ
ಏನು ಬೇರೆ ಎಲ್ಲ ಈ ಹೊಸ ಮನೆಗೆ ಬಂದು ಏನೇನೋ ಪರ್ಚೇಸ್ ಮಾಡೋದು ಈ ಥರ ಎಲ್ಲ ಏನೂ ಮಾಡಿಲ್ಲ ನಾನು. ನಾರ್ಮಲಾಗಿ ಹೆಂಗಿದೆಯೋ ಹಾಗೆ ಇದೆ. ಹಾಗಾಗಿ ಹೋಮ್ ಟೂರ್ ಮಾಡೋದು ಏನಿದೆ, ನಾವು ಮಾಮೂಲಿ ಹಾಲಲ್ಲಿ ಇರ್ತೀವಿ, ಹಾಲು ನೋಡಿದ್ದೀರಾ ನೀವು, ಕಿಚನ್ ಕೂಡ ನೋಡಿದ್ದೀರಾ, ಇನ್ನು ಬೆಡ್ರೂಮ್ ನೋಡಿದ್ದೀರಾ, ಟೆರೆಸ್ ಎಲ್ಲ ತೋರಿಸಿದ್ದೀನಿ. ಇನ್ನೇನು ತೋರಿಸೋ ಅಂಥದ್ದು ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಹೋಮ್ ಟೂರ್ ಅಂತ ಏನು ಮಾಡೋಕ್ಕೆ ಹೋಗಿಲ್ಲ. ಇನ್ನು ನೋಡೋಣ, ಏನಾದರೂ ಇನ್ನು ಸ್ವಲ್ಪ ಲೈಟಾಗಿ ಸಿಂಪಲಾಗಿ ಏನಾದ್ರು ಅರೇಂಜ್ ಮಾಡಿಕೊಂಡು ಒಂದು ಸರಿ ಸಿಂಪಲಾಗಿ ಹೇಗಿದೆಯೋ ಹಾಗೆ ಒಂದು ಹೋಮ್ ಟೂರ್ನ ಮಾಡ್ತೀನಿ. ಇನ್ನು ಗಿಡಗಳನ್ನೂ ಕೂಡ ಅಷ್ಟೇ ಇವತ್ತು ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಗಿಡಗಳಲ್ಲಿ ಎಕ್ಸ್ಟ್ರಾ ತುಂಬ ಬೆಳೆದ್ಬಿಟ್ಟಿತ್ತು. ನಮ್ಮ ಕೃಷ್ಣ ಏನೇನು ಬೀಜಗಳು ಸಿಗುತ್ತೆ ಎಲ್ಲ ತೊಗೊಂಡು ಬಂದು ಇಲ್ಲಿ ಹಾಕೋದು. ಹಾಗಾಗಿ ಒಂದು ಸ್ವಲ್ಪ ಇದಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಆಲ್ರೆಡಿ ದೀಪ ಹಚ್ಚೋ ಟೈಮ್ ಆಗಿತ್ತು. ಸೊ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖಾಲು ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ನೋಡ್ತಿದ್ದಂಗೆ ನನಗೇ ಬ್ಲಾಗ್ ನೋಡಿದ್ರೆ ಅನ್ನಿಸ್ತಾ ಇದೆ ಫುಲ್ ಡೇ ನಾನು ಆ್ಯಕ್ಚುಲಿ ಇವತ್ತು ಶೂಟ್ ಮಾಡಿರೋ ಅಂಥದ್ದು. ಫುಲ್ ಡೇನ ಒಂದು 25 ಮಿನಿಟ್ಸಲ್ಲಿ ಶೂಟ್ ಮಾಡಿ ತೋರಿಸೋದು ಅಂತ ಅಂದರೆ ಅದು ಒಂಥರ ಡಿಫಿಕಲ್ಟ್ ಜಾಬ್ ಅಂತಲೇ ಹೇಳ್ಬೋದು. ಈ ಮಧ್ಯದಲ್ಲಿ ಲಂಚ್ ಮಿಸ್ ಆಗಿದೆ. ಹಾಗೆ ನಮ್ಮ ಕೃಷ್ಣನ ಕರ್ಕೊಂಬರೋಕ್ಕೆ ಹೋಗಿರೋದು, ಹಾಗೆ ಟೆಂಪಲ್ಗೆ ಹೋಗಿರೋದು, ಅನಿಲ್ನ ಡ್ರಾಪ್ ಮಾಡೋಕ್ಕೆ ಹೋಗಿದ್ದು, ಆಮೇಲೆ ಇನ್ನೊಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಲ್ಲಿಗೆ ಹೋಗಿದ್ದು ಬಂದಿದ್ದು, ಇದೆಲ್ಲ ಒಂದಷ್ಟು ಮಿಸ್ ಆಗಿದೆ. ಇನ್ನೂ ಕೂಡ ಇದೇ ಇಷ್ಟೊಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನೂ ರೆಡಿ ಆಗಿಬಿಟ್ಟು ದೇವರೇ ಕಾಪಾಡಪ್ಪ ಅಂತ ಹೇಳಿ ದೇವರಿಗೊಂದು ದೀಪ ಹಚ್ಬಿಟ್ಟು, ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೇವ್ರ ಮನೆ ಬಾಗಿಲಿಗೆ ಹಾಗೆಯೇ ಮನೆ ಹೊರಗಡೆ ಕೂಡ ದೀಪ ಹಚ್ಚಿ ಇಡ್ತೀನಿ ನಾನು ಪ್ರತಿದಿನಾನು ಕಾರ್ತಿಕ್ ಮಾಸ ಮುಗಿಯೋವರೆಗೂ. ದೀಪ ಹಚ್ಚಿದೆಲ್ಲ ಮುಗಿದ್ಮೇಲೆ ಇನ್ನು ನಮ್ಮ ಕೃಷ್ಣನ ಓದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಅವನಿಗೂ ಕೂಡ ಸ್ವಲ್ಪ ಓದಿಸೋದಿತ್ತು, ಓದಿಸ್ತಾ ಇದ್ದೀನಿ. ಹಾಗೆ ಕನ್ನಡದಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡ್ತಾನೆ. ಒತ್ತು, ಇಳಿ, ದೀರ್ಘ, ಕೊಂಬು, ಇದೆಲ್ಲ ಎಲ್ಲಿ ಕೊಂಬು ಕೊಡಬೇಕು ಎಲ್ಲಿ ಕೊಂಬು ಕೊಡಬಾರ್ದು ಅನ್ನೋದೇ ಗೊತ್ತಾಗಲ್ಲ ಈಗಿನ ಮಕ್ಕಳಿಗಂತೂ. ನಮ್ಮ ಚಿನ್ನೂ ಇದೇ ಮಿಸ್ಟೇಕ್ ಮಾಡ್ತಾಯಿದ್ಲಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವನು ತುಂಬಾ ಮಿಸ್ಟೇಕ್ ಮಾಡ್ತಾ ಇದ್ದಾನೆ. ಕನ್ನಡದಲ್ಲಿ ಒಂದು, ಇಂಗ್ಲೀಷಲ್ಲೆಲ್ಲ ನೀಟಾಗೆಲ್ಲ ಬರೀತಾರೆ, ಕನ್ನಡದಲ್ಲಿ ಏನಕ್ಕೆ ಇಷ್ಟು ಮಿಸ್ಟೇಕ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಇವಾಗಂತೂ ಟೇಬಲ್ಸ್ ನಾವು ಕಲಿಸ್ಬೇಕಾಗಿದೆ. ಸ್ಕೂಲಲ್ಲಂತೂ ಅಷ್ಟು ಇಂಟ್ರೆಸ್ಟ್ ತೊಗೊಂಡು ಟೇಬಲ್ಸ್ ಎಲ್ಲ ಕಲಿಸೋದೇ ಇಲ್ಲ. ನಮಗೆ ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಉಲ್ಟಾ ಟೇಬಲ್ಸು ಎಲ್ಲ ಕಲಿಸ್ತಾಯಿದ್ರು. ಆದರೆ ಇವ್ರಿಗೆ ಅಷ್ಟು ಇಲ್ಲವೇ ಇಲ್ಲ. ನಾನೇ ಮನೆಯಲ್ಲಿ ಆವಾಗವಾಗ ಅಡುಗೆ ಮನೆಗೆ ಬಂದರು, ಏನೇ ಮಾಡಿದ್ರು, ಯಾವಾಗ ನಿಂತರು ಕೂತರು ಅವನಿಗೆ ಟೇಬಲ್ಸ್ ಕೇಳಿ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಇವಾಗ. ಇನ್ನು ಓದೋದೆಲ್ಲ ಮುಗಿಸ್ಬಿಟ್ಟು ಕಿಚನ್ಗೆ ಬಂದ್ವಿ ಅಡುಗೆ ಮಾಡೋಣ ಅಂಥೇಳಿ. ನಮ್ಮ ಕೃಷ್ಣ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದಾನೆ. ನಾನು ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಬೆಂಡೆಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡ್ರೆ ಅಡುಗೆನಲ್ಲಿ ಅಥವಾ ಮನೆ ಕೆಲಸದಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಸ್ಕ್ರೀನ್ ಟೈಮ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ಥರ ಆಗಿದೆ ಇವಾಗ ನಮ್ಮ ಕೃಷ್ಣಂಗೂ ಕೂಡ. ಇಲ್ಲೂ ಕೂಡ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಅವನಿಗೆ. ಅವನು ಕೂಡ ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದು ಆಟ ಎಲ್ಲ ಆಡ್ತಾ ಇದ್ದಾನೆ. ಅದ್ರ ಜೊತೆಗೆ ಕೋಚಿಂಗ್ ಕೂಡ ಕರ್ಕೊಂಡು ಹೋಗ್ತೀನಲ್ವ ಕ್ರಿಕೆಟ್ಗೆ, ಬರೋದೇ ಲೇಟ್ ಆಗುತ್ತೆ. 3 ದಿನ ಫುಲ್ಲು ಬ್ಯುಸಿಯಾಗಿರ್ತಾನೆ. ಇನ್ನು 2 ದಿನ ಇಲ್ಲಿ ಕೆಳಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ, ಮತ್ತು ಮನೆಯಲ್ಲಿ ಓದ್ಕೊಳ್ಳೋದು, ಈ ರೀತಿ ಅವ್ನ ಸಮಯ ಎಲ್ಲ ಮುಗ್ದೋಗುತ್ತೆ. ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡೋದಕ್ಕಾಗಲ್ಲ ಅವನಿಗೆ. ಒಂದು ಸ್ವಲ್ಪ ಫ್ರೀ ಟೈಮ್ ಏನಾದ್ರು ಇದ್ದಾಗ ಮೊಬೈಲಲ್ಲಿ ಗೇಮ್ ಎಲ್ಲ ಆಡ್ತಾನೆ, ನನ್ನ ಜೊತೆ ಕೂಡ ಆಡ್ತಾನೆ. ಹಾಗೆ ಚೆಸ್ ಅಂದರೆ ಇಷ್ಟ ಅವನಿಗೆ. ಸೊ ನಾವಿಬ್ಬರು ಕೂತ್ಕೊಂಡು ಚೆಸ್ ಆಡ್ತೀವಿ. ಈ ಥರ ಎಲ್ಲ ಕಳಿತೀವಿ ಸಮಯನ. ಒಂದೊಂದು ಸರಿ ಫುಲ್ ಡೇ ಬ್ಯುಸಿ ಆಗಿರ್ತೀವಿ. ಈ ಥರ ಇರುತ್ತೆ. ಇನ್ನು ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಅಂದರೆ ರೈನ್ಬೋ ಚಪಾತಿ ಇವತ್ತು, ಗೊತ್ತಾ. ಬೆಳಗ್ಗೆ ರೈನ್ಬೋ ಪೂರಿ ಮಾಡಿದ್ಮೇಲೆ ಇವಾಗ ಸಾಯಂಕಾಲ ರೈನ್ಬೋ ಚಪಾತಿ. ಹಾಗೆಯೇ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಬೆಟ್ಟದ ನೆಲ್ಲಿಕಾಯ್ದು ರಸಮ್ ಮಾಡ್ತಾಯಿದ್ದೀನಿ, ಅದರದ್ದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. 2 ರೆಸಿಪಿ ಒಂದೇ ವಿಡಿಯೋದಲ್ಲಿ. ಇನ್ನು ನಿಮಗೆಲ್ಲ ಈ ಥರ ಒಂದು ವ್ಲಾಗ್ ಇಷ್ಟ ಆಗುತ್ತಾ ಅಂತ ಅಂದರೆ, ನಾನು ಅಲ್ಲಿ ಡೈರೆಕ್ಟಾಗಿ ಮಾತಾಡಿ ಮಾಡುವಂಥ ವ್ಲಾಗ್ಸ್ ಇಷ್ಟ ಆಗುತ್ತಾ, ಲೈವ್ಲಿ ಆಗಿರೋ ಅಂಥ ವ್ಲಾಗ್, ಅಥವಾ ಈ ರೀತಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾಡುವಂಥ ವ್ಲಾಗ್ ಇಷ್ಟ ಆಗುತ್ತಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ವ್ಲಾಗ್ನ ಮಾಡ್ಬೋದು ಅಂತ ಅಷ್ಟೇ. ಇನ್ನು ಇವಾಗ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ರಸಮ್ಗೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಒಂದು 2 ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಬೆಟ್ಟದ ನೆಲ್ಲಿಕಾಯಿ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು. ಇದಕ್ಕೆ ಹುಣಸೆ ರಸ ಆಗಲಿ ಟೊಮ್ಯಾಟೊ ಆಗಲಿ ಅವಶ್ಯಕತೆ ಇಲ್ಲ. ಬೆಟ್ಟದ ನೆಲ್ಲಿಕಾಯಿ ತುಂಬ ಹುಳಿ ಇರುತ್ತಲ್ಲ, ಹಾಗಾಗಿ ಅದಕ್ಕೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ನಾನಿಲ್ಲಿ ಒಂದೇ 1 ಟೊಮ್ಯಾಟೊ ತೊಗೊಂಡಿದ್ದೀನಿ.
ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ ಅಷ್ಟೇ. ಇನ್ನು ಈ ಕಡೆ ಜೀರಿಗೆ ಮತ್ತು ಮೆಣಸನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆರಿದ ನಂತರ ನಾನಿಲ್ಲಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ನೀವು ಇದನ್ನು ಕುಟ್ಟಾಣಿಯಲ್ಲಿ ಕುಟ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಹಾಕ್ತಾ ಇರೋದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮ ಕುಟ್ಟಾಣಿ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಮಿಕ್ಸಿನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಎಸ್ಲು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. ಇನ್ನು ಉಳಿದಿದ್ದಷ್ಟು ರುಬ್ಬೋದಕ್ಕೆ ಹಾಕಿದ್ದೀನಿ. 1-2 ಕರಿಬೇವಿನ ಎಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ ಒಂದು 7-8 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಕೊಳ್ಳೋಣ, ನುಣ್ಣಗೇನು ಬೇಡ. ಒಂದು ಸ್ವಲ್ಪ ತರಿಯಾಗಿದ್ದರೆ ಅದು ಬೆಟ್ಟದ ನೆಲ್ಲಿಕಾಯಿ ಫ್ಲೇವರು ಹಾಗೆಯೇ ಜೀರಿಗೆ ಮೆಣಸೋದು ಕೂಡ ಹಾಗೆ ಫ್ಲೇವರ್ ಬಂದರೆ ಚೆನ್ನಾಗಿರುತ್ತೆ. ಇನ್ನು ಬೆಟ್ಟದ ನೆಲ್ಲಿಕಾಯಿನ ನಮ್ಮ ಒಂದು ಪ್ರತಿದಿನದ ಡಯೆಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಪ್ರತಿದಿನ ಒಂದು ಬೆಟ್ಟದ ನೆಲ್ಲಿಕಾಯಿನ ಯಾವ ರೂಪದಲ್ಲಾದರೂ ತಿನ್ನಿ. ನೀವು ಹಾಗೆ ತಿನ್ಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಈ ರೀತಿ ರಸಮ್ ಏನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಸಮ್ನ ಇವಾಗ ಮಾಡ್ಕೊಂಬಿಡೋಣ ಬನ್ನಿ. ರಸಮ್ಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1 ಚಮಚದಷ್ಟು. ಅದಾದ ನಂತರ ಒಂದು ಚಿಟಿಕೆ ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು, ಅದಾದ ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇಂಗನ್ನ ಕೂಡ ಹಾಕ್ಕೋಬೇಕಾಗತ್ತೆ. ನಾನು ಇಂಗು ಮರ್ತೋಯ್ತು, ಮಿಸ್ ಆಗಿದೆ. ಇಂಗನ್ನ ಹಾಕ್ಕೊಳ್ಳಿ, ಇನ್ನು ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಒಂದು ಟೊಮ್ಯಾಟೊ ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟು ಹಾಗೆಯೇ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ನೀರು ಹಾಕ್ಕೊಂಡು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ವಲ್ಲ ನಾವು ಮಿಶ್ರಣ, ಅದನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ನ ತೊಳೆದು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಷ್ಟು ಬೇಕೋ ಅಷ್ಟು ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಅದಾದ ನಂತರ ಒಂದು ಬೆಟ್ಟದ ನೆಲ್ಲಿಕಾಯಿ ಇಡೀ ಹಾಗೆ ಹಾಕ್ತಾಯಿದ್ದೀನಿ. ಇದು ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ಇವಾಗ ಮುಚ್ಚಿ ಇದು ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದಾದ ನಂತರ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಸಖತ್ತಾಗಿರುವಂಥ ರಸಮು ರೆಡಿ ಆಗುತ್ತೆ. ನಮ್ಮ ಕೃಷ್ಣ ಯೂಶ್ವಲಿ ರಸಮ್ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ಬಟ್ ಇವತ್ತು ಮಾತ್ರ ಅವನಿಗೆ ತುಂಬಾ ಇಷ್ಟ ಆಯಿತು. ನೀವು ಕೂಡ ಈ ಒಂದು ರಸಮ್ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ಎಷ್ಟು ಜನ ಮಾಡ್ತಾರೆ ಅಂದ್ಕೊಳ್ತೀನಿ ನಾನು, ತುಂಬ ಜನ ಮಾಡ್ಬೋದು. ಬಟ್ ಮಾಡದೇ ಇರೋರು ಯಾರಾದರೂ ಇದ್ದರೆ ಹೆಂಗೆ ಬರುತ್ತೋ ಅಂತ ಡೌಟ್ ಇದ್ದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಇನ್ನು ಇವತ್ತಿನ ನಮ್ಮ ಡಿನ್ನರ್ ಮೆನುನ ತೋರಿಸ್ತಾ ಇದ್ದೀನಿ. ಚಪಾತಿ ಹಾಗೆಯೇ ಬೆಂಡೆಕಾಯಿ ಪಲ್ಯ, ಅನ್ನ ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ರಸಮ್. ಇನ್ನು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ಕೃಷ್ಣ, ರಸಮ್ ಚೆನ್ನಾಗಿದೆಯಾ? ಬೆಟ್ಟದ ನೆಲ್ಲಿಕಾಯಿ ರಸಮ್ ಸಖತ್ತಾಗಿದೆಯಲ್ಲ? ನಮ್ಮ ಕೃಷ್ಣಗೆ ಆ್ಯಕ್ಚುಲಿ ಅಷ್ಟು ರಸಮ್ ಇಷ್ಟ ಆಗಲ್ಲ, ಟೊಮೆಟೊ ರಸಮ್ ಮಾಡ್ತೀನಲ್ಲ ಅದೆಲ್ಲ. ಇವತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅವ್ನ ಫೇವ್ರೆಟ್ ಪ್ರೋಗ್ರಾಮ್ ಬೇರೆ ಬರ್ತಾ ಇದೆ, ಪ್ರೈಮಲ್ ಸರ್ವೈವರಲ್ಲಿ. ಇನ್ನು ಹೋಗ್ತೀಯ ಆ ಥರ? ಹಾಂ, ಎಷ್ಟು ಕಷ್ಟ ಇದೆ ಗೊತ್ತಾ ಅಲ್ಲಿ ಸರ್ವೈವ್ ಆಗೋದು. ಅವನು ಆಗ್ತಾನೆ, ನಿನ್ಗೆ ಆಗ್ಬೇಕಲ್ಲ. ನೀನು ಈ ಥರ ಆರಾಮಾಗಿ ಇಲ್ಲಿ ಮಾಡಿಟ್ಟು ತಿನ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿರೋದಲ್ಲ ಅಲ್ಲಿ, ಗೊತ್ತಾಯ್ತಾ? ಒಂದೆರಡು ಟ್ರೆಕ್ಕಿಂಗ್ ಮಾಡು, ಗೊತ್ತಾಗತ್ತೆ ನಿನ್ಗೆ ಕಷ್ಟ ಏನು ಅಂತ. ಆಮೇಲೆ ಅಲ್ಲಿಗೆ ಹೋಗೋದು ನೋಡು ಅಂತ. ಡ್ಯಾಡಿಗೆ ಹೇಳು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ, ಸರಿ ಆಯಿತಾ? ರೈನ್ಬೋ ಚಪಾತಿ ಥರ ಇದು, ಅಂದರೆ ರೈನ್ಬೋ ಪೂರಿ ಮಾಡಿದ್ನಲ್ಲ ಅದರದ್ದೇ ಹಿಟ್ಟಿತ್ತು, ಅದನ್ನೇ ಇವಾಗ ಚಪಾತಿ ಮಾಡ್ತೀನಿ. ನೋಡೋಣ. ಇಲ್ಲಿಗೆ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಹೇಳಿ ಕಡೆ ತಿರ್ಗೊಂಡ್ಸರಿ. ಬಾಯ್.